ಮೈಸೂರಿನಲ್ಲಿ ದರೋಡೆಯಾಗಿರುವಂತಹ ಪ್ರಕರಣದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಟಿವಿ5 ಕನ್ನಡಕ್ಕೆ ಲಭ್ಯವಾಗಿದೆ. ಗ್ರಾಹಕರು ಒಳಗಡೆ ಇದ್ರೂ ಆಗಲೇ ದರೋಡೆಕೋರರು ಏಕಾಏಕಿ ಒಳಗಡೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಜ್ಯುವೆಲರಿ ಶಾಪ್ನಲ್ಲಿ ಗ್ರಾಹಕರು ಇದ್ರು. ಇದೇ ಸಂದರ್ಭದಲ್ಲಿ ದರೋಡೆಕೋರರು ಬೈಕ್ನಲ್ಲಿ ಬರ್ತಾರೆ. ಕೆಳಗಡೆ ಇಳಿದು ಬಂದು ಒಳಗಡೆ ಬಂದವರೇ ಏಕಾಏಕಿ ಸಿಬ್ಬಂದಿಗಳಿಗೆ ಗನ್ ತೋರಿಸಿ ಚಿನ್ನಾಭರಣ ಲೂಟಿ ಮಾಡೋದಕ್ಕೆ ಆರಂಭ ಮಾಡಿದ್ರು. ದರೋಡೆಕೋರರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಖಾಕಿ ಪಡೆ. ದರೋಡೆಕೋರರು ಈಗ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋದ್ರು, ಏನು ಮಾಡಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 18 ಚೆಕ್ ಪೋಸ್ಟ್ ಕಡೆಗಳಲ್ಲಿ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಅಂಗಡಿ ಮ್ಯಾನೇಜರ್ ಸಿಬ್ಬಂದಿಗಳ ಕೈವಾಡ ಇದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಅಂದರೆ ಅಲ್ಲಿ ಮ್ಯಾನೇಜರ್ ಯಾರಿದ್ದಾರೆ, ಒಳಗಡೆ ಇದ್ದಂತಹ ಮ್ಯಾನೇಜರು, ಸಿಬ್ಬಂದಿಗಳು ಯಾರಿದ್ದಾರೆ, ಆ ಸಿಬ್ಬಂದಿಗಳು ಅವರ ಕೈವಾಡದ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಇನ್ನು ಬೇರೆ ಬೇರೆ ಪ್ರಕರಣದಲ್ಲಿ ನಾವು ನೋಡಿದಾಗ ಅನೇಕ ಪ್ರಕರಣಗಳಲ್ಲಿ ಇದೇ ರೀತಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಸಿಬ್ಬಂದಿಗಳಲ್ಲೇ ಯಾರೋ ಒಬ್ಬರು ಅಥವಾ ಕೆಲಸ ಮಾಡಿ ಬಿಟ್ಟವರು ಇಂಥವರೇ ಇಂತಹ ಕೃತ್ಯಗಳಲ್ಲಿ ಕೈ ಹಾಕಿದರು. ಹೀಗಾಗಿ ಈ ಪ್ರಕರಣದಲ್ಲೂ ಆ ಆಯಾಮದಲ್ಲೂ ಕೂಡ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ರಾಬರಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ರಾಬರಿ ಮಾಡಿದ್ರು ಅನ್ನುವಂತಹ ದೃಶ್ಯ ಟಿವಿ5 ಕನ್ನಡಕ್ಕೆ ಲಭ್ಯವಾಗಿದೆ. ಒಳಗಡೆ ಎಂಟ್ರಿ ಕೊಟ್ಟವರು ಮ್ಯಾನೇಜರ್ಗೆ ನೇರವಾಗಿ ಗನ್ ತೋರಿಸ್ತಾರೆ. ಮ್ಯಾನೇಜರ್ ತಡೆಯೋದಕ್ಕೆ ಮುಂದಾದರೆ ಮ್ಯಾನೇಜರ್ ಮೇಲೆ ಗುಂಡೂ ಕೂಡ ಹಾರಿಸಿದ್ರು. ಆದರೆ ಅದೃಷ್ಟವಶಾತ್ ಅವರು ಪಾರಾಗಿದ್ದಾರೆ. ಅದಾದ ನಂತರ ಕೈಗೆ ಸಿಕ್ಕಂತಹ ವಜ್ರ ವೈಢೂರ್ಯಗಳು ಜೊತೆಗೆ ಒಳಗಡೆ ಸಿಕ್ಕಂತಹ ಚಿನ್ನಾಭರಣ ಎಲ್ಲದಕ್ಕೂ ಕೈ ಹಾಕಿ ತಮಗೆ ಸಿಕ್ಕಿದ್ದನ್ನು ಅಲ್ಲಿಂದ ದೋಚಿಕೊಂಡು ಸರಿಸುಮಾರು 4-5 ಕೋಟಿ ರೂಪಾಯಿಯ ಒಂದು ಚಿನ್ನಾಭರಣಗಳನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ರಾಬರಿ ಪ್ರಕರಣ ಕೇವಲ ಮೈಸೂರು ಮಾತ್ರ ಅಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಕೆಲವೇ ನಿಮಿಷಗಳಲ್ಲಿ ಒಳಗಡೆ ಬಂದವರೇ ಏಕಾಏಕಿ ಗನ್ ತೋರಿಸಿ ಎಲ್ಲರನ್ನ ಸರೆಂಡರ್ ಮಾಡಿಸಿ ಕೆಳಗಡೆ ಕೂರಿಸಿ ಇದ್ದಕ್ಕಿದ್ದಂತೆ ದರೋಡೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇನ್ನು ಮತ್ತೊಬ್ಬ ವ್ಯಕ್ತಿಯ ಕೈಯಲ್ಲಿ ಬಂದೂಕು ನೋಡ್ತಾ ಇದ್ದೀರಿ. ಕೈಯಲ್ಲಿ ಗನ್ ಹಿಡ್ಕೊಂಡಿರುವಂತಹ ವ್ಯಕ್ತಿ ಎಲ್ಲರನ್ನ ಹೆದರಿಸಿ ಇಟ್ಟಿದ್ದಾನೆ. ಗನ್ ಪಾಯಿಂಟ್ ಮೇಲೆ ಎಲ್ಲರನ್ನ ಮಂಡಿ ಮೇಲೆ ಕೂರಿಸಿದ್ದಾರೆ. ಎಲ್ಲರನ್ನ ಒಂದೇ ಕಡೆ ಕೂರಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ಜೊತೆಗೆ ಏಕಾಏಕಿ ನೋಡ್ತಾ ಇದ್ದಂತೆ ಜ್ಯುವೆಲರಿ ಶಾಪ್ನಲ್ಲಿ ಏನೇನೆಲ್ಲ ಸಿಗುತ್ತೆ ಎಲ್ಲ ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಒಳಗಡೆ ಕೆಲವು ಗ್ರಾಹಕರು ಕೂಡ ಇದ್ದರು. ಚಿನ್ನ ಖರೀದಿ ಮಾಡಬೇಕು ಅಂತ ಬಂದವರು ಕೂಡ ಇದ್ದರು. ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ, ಮಗಳ ಮದುವೆ ಮಾಡಬೇಕು ಅಥವಾ ಈಗಲೇ ಖರೀದಿ ಮಾಡಿಬಿಡಬೇಕು, ಮುಂದೆ ತಗೊಳ್ಳೋದಕ್ಕಾಗಲ್ಲ, ಹೀಗೆ ಅನೇಕ ಒಂದು ಕನಸುಗಳನ್ನು ಕಟ್ಟಿಕೊಂಡು ಒಳಗಡೆ ಬಂದಂಥವರು ಈ ರಾಬರಿ ನೋಡಿ ಏಕಾಏಕಿ ಬೆಚ್ಚಿ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಯಾರ ಮೇಲೂ ಕೂಡ ನೇರವಾಗಿ ಗುಂಡು ಹಾರಿಸೋದಕ್ಕೆ ಮುಂದಾಗಿಲ್ಲ. ಈ ನಡುವೆ ಈಗ ಮ್ಯಾನೇಜರು ಜೊತೆಗೆ ಸಿಬ್ಬಂದಿಗಳೇನಿದ್ದಾರೆ ಅವರ ಕೈವಾಡದ ಬಗ್ಗೆಯೂ ಕೂಡ ತನಿಖೆ ಆರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇನ್ನು ಈ ರೀತಿಯಾಗಿ ಒಳಗಡೆ ಹೆಲ್ಮೆಟ್ಟು ಕೂಡ ತೆಗೆದಿಲ್ಲ. ನೋಡ್ತಾ ಇದ್ರು ದೃಶ್ಯದಲ್ಲಿ, ಯಾರೊಬ್ಬರು ಕೂಡ ಹೆಲ್ಮೆಟ್ ತೆಗೆದಿಲ್ಲ. ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೇ ಮಾಸ್ಕ್ ಹಾಕ್ಕೊಂಡೇ ದರೋಡೆ ಮಾಡೋದಕ್ಕೆ ಕಳ್ಳತನ ಮಾಡೋದಕ್ಕೆ ಇಳಿದ್ರು. ನೋಡ್ತಾ ಇದ್ದಂತೆ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ. ಇನ್ನು ಪರಾರಿಯಾಗುವಂತಹ ಸಂದರ್ಭದಲ್ಲಿ ಒಬ್ಬ ದರೋಡೆಕೋರ ತನ್ನ ಹೆಲ್ಮೆಟ್ ಬಿಟ್ಟು ಹೋಗಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಟಿವಿ5 ಕನ್ನಡಕ್ಕೆ ಲಭ್ಯ ಆಗಿತ್ತು. ಈಗ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಲೂಟಿ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು, CCTVಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳು ಇದೆಲ್ಲವೂ ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ಟಿವಿ5 ಕನ್ನಡಕ್ಕೆ ಲಭ್ಯ ಆಗಿದೆ. ಈಗ ಸಹಜವಾಗಿ ಕಾನೂನು ಸುವ್ಯವಸ್ಥೆ ಏನಾಯಿತು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ದರೋಡೆ ಪ್ರಕರಣಗಳು ನಡೀತಾನೆ ಇದ್ದಾವೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸರ್ಕಾರ ಏನು ಮಾಡ್ತಾ ಇದೆ, ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ, ಈ ಪ್ರಶ್ನೆ ಸಹಜವಾಗಿ ಬರುತ್ತೆ.